ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಒಂದು ಮಾಹಿತಿ ಕೊಡಕ್ ಬಂದಿದ್ದೀನಿ. ಈ ಮೀಸೆ ಇದಾವಲ್ಲ, ಈ ಮೀಸೆ ಯಾರಿಗೆ ಜಾಸ್ತಿ ಬಂದಿದಾವೋ ಅವರೆಲ್ಲ ಕಟಿಂಗ್ ಇಷ್ಟಿಷ್ಟು ಮೀಸೆಗೆಲ್ಲ 50 ರೂಪಾಯಿ ದುಡ್ಡು ಹಾಕೋ ಅವಶ್ಯಕತೆ ಇಲ್ಲ. ಈ ಮೀಸೆನ ನಾವು ಮನೆಯಲ್ಲೇ ಕಟ್ ಮಾಡ್ಕೋಬಹುದು. 50 ರೂಪಾಯಿ ಉಳಿಯುತ್ತೆ, ವಾರಕ್ಕೆ 50 ರೂಪಾಯಿ. ನನ್ ಫಾಲೋ ಮಾಡಿ. ಅದಕ್ಕೆ ಏನೇನ್ ಬೇಕು ಅಂತ ನಾನು ಹೇಳ್ತೀನಿ, ನೋಡ್ಕೊಳ್ಳಿ. ಮೊದಲನೇದಾಗಿ ಒಂದು ಬಾಚಣಿಗೆ, ಎರಡನೇದಾಗಿ ಒಂದು ಕತ್ರಿ. ಅದನ್ನ ತಗೊಂಡು ಹೇಗ್ ಕಟ್ ಮಾಡ್ಬೇಕು ಅನ್ನೋದು ತೋರಿಸ್ಕೊಡ್ತೀನಿ ನೋಡಿ. ಹೆಂಗದ ನೋಡ, ಹಂಗ ಸುಡ್ಗಾಡಿಗೆ ಎದ್ ಬರಿತೇನೆ. ಅಣ್ಣಾಗ್ಲಿ ತಮ್ಮಾಗ್ಲಿ, ತಾಯಾಗ್ಲಿ ಮಗಳಾಗ್ಲಿ, న్యాయ అన్నది ಎಲ್ಲರಿಗೂ ಒಂದనే. ఏం జరిగింది, ఏం జరుగుతోంది, ఏం జరగబోతోంది నాకు తెలియాలి. ನಂಗೆ ನೆತ್ತಿಗೇರ್ತಿದೆ ಇವತ್ತು ಅಂತಂದ್ರೆ. ಕಟಿಂಗ್ ಶಾಪ್ ಅಲ್ಲಿ ನೋಡಿಕೊಂಡು ಬಂದಿದ್ದೆ, ಇದೇ ರೀತಿ ಬಾಚೋದು ಅವರು. ಈ ತರ ಬಾಚಿ ನಂತರ ಕತ್ರಿಯನ್ನ ಹಾಕ್ತಾರೆ. ಈ ತರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಸುಮ್ಮನೆ ಚರ್ಚೆ ಮಾಡಲ್ಲ. ಕ್ರಾಸ್ ಹೋಗ್ತಾ ಉಂಟು. ಅವನಿನ್ ಲವರ್ ಏನೇ? ಏನ್ ಮಾತಾಡ್ತಾರ ನೀವು, ಏನ್ ಮಾತಾಡ್ತಾರ ನೀವು? ಕಮ್ಮಿ ಮಾಡಿದೆಮ್ಮ ನಿನ್ನ ನಾನು ಬಂಗಾರಿ. ಏನೇ ಕಮ್ಮಿ ಮಾಡಿದೆ ನಾನು ಏನ್ ಕಮ್ಮಿ? ನಮ್ ತಾಯಿ ಊಟ ಮಾಡಲ್ಲಡ. ಈ ನನ್ನ ಮಕ್ಕಳು ಒಂದೊಂದಲ್ಲ, ರೆಕಾರ್ಡಿಂಗ್ ಸಿಗ್ತದೋ ಗೊತ್ತು. ఏం జరిగింది, ఏం జరుగుతోంది, ఏం జరగబోతోంది నాకిప్పుడే తెలియాలి. తెలిసి no. ಅವನಿಗೆ ಬರೀ ಮನೆ ಹಾಳ ಐಡಿಯಾಗಳಷ್ಟೇ ಬರ್ತಾವೆ.